ನಮಸ್ಕಾರ ಸ್ನೇಹಿತರೆ. ಭಾರತೀಯ ಪುರಾಣಗಳಲ್ಲಿ ಎಷ್ಟೋ ಅದ್ಭುತ ಕಥೆಗಳಿವೆ. ಆದರೆ ಸತಿ ಸಾವಿತ್ರಿಯ ಕಥೆ ಕೇವಲ ಒಬ್ಬ ಪತಿವ್ರತೆಯ ಕಥೆಯಲ್ಲ. ಇದು ಸಾವಿನ ವಿರುದ್ಧ ಮನುಷ್ಯನ ಬುದ್ಧಿವಂತಿಕೆ ಮತ್ತು ಸಂಕಲ್ಪಕ್ಕೆ ಸಂದ ಜಯ. ಮೃತ್ಯುದೇವತೆ ಯಮಧರ್ಮರಾಜನನ್ನೇ ತನ್ನ ತರ್ಕದಿಂದ ಸೋಲಿಸಿದ ಒಬ್ಬ ಹೆಣ್ಣಿನ ಕಥೆ ಇದು. ಮದ್ರದೇಶದ ರಾಜ ಅಶ್ವಪತಿ ಧರ್ಮಿಷ್ಠನಾಗಿದ್ದರೂ ಸಂತಾನವಿಲ್ಲದೆ ಸಂಕಟಪಡುತ್ತಿದ್ದನು. ಸವಿತೃ ಅಂದರೆ ಸೂರ್ಯದೇವರನ್ನು ಕುರಿತು ಕಠಿಣ ಯಜ್ಞಯಾಗ ಮಾಡಿದ ಫಲವಾಗಿ ಅವನಿಗೊಬ್ಬ ಪುತ್ರಿ ಜನಿಸಿದಳು. ದೇವದತ್ತವಾದ ಮಗು ಎಂಬ ಕಾರಣಕ್ಕೆ ಅವಳಿಗೆ ಸಾವಿತ್ರಿ ಎಂದು ಹೆಸರಿಡಲಾಯಿತು. ಅವಳು ಕೇವಲ ಸುಂದರಿಯಷ್ಟೇ ಅಲ್ಲ, ಸಂಗೀತ, ತತ್ವಶಾಸ್ತ್ರ ಮತ್ತು ಖಗೋಳಶಾಸ್ತ್ರದಲ್ಲಿ ಪಂಡಿತೆಯಾಗಿದ್ದಳು. ಸಾವಿತ್ರಿ ಬೆಳೆದು ದೊಡ್ಡವಳಾದಾಗ ಅವಳಿಗೆ ಸೂಕ್ತ ವರನನ್ನು ಹುಡುಕಲು ಅಶ್ವಪತಿ ಅನೇಕ ರಾಜಕುಮಾರನ್ನ ಹುಡುಕಿದ. ಯಾರೂ ಕೂಡ ರಾಜಕುಮಾರಿಯ ವಿವೇಕ ಚತುರತೆಗೆ ತಕ್ಕ ರಾಜಕುಮಾರರು ಸಿಗಲಿಲ್ಲ. ಯಾರೂ ಕೂಡ ರಾಜಕುಮಾರಿಯ ವಿವೇಕಕ್ಕೆ ತಾವು ತಕ್ಕರಲ್ಲ ಎಂದು ಹಿಂದೆ ಸರಿದರು. ಆಗ ರಾಜ ಅಶ್ವಪತಿ ಸಾವಿತ್ರಿಗೆ ಸೂಕ್ತ ವರನನ್ನು ಹುಡುಕಲು ಅವಳಿಗೇ ಅನುಮತಿ ನೀಡಿದನು. ಪ್ರವಾಸದ ಸಮಯದಲ್ಲಿ ಕಾಡಿನಲ್ಲಿ ತಂದೆ ತಾಯಿಯ ಸೇವೆ ಮಾಡುತ್ತಿದ್ದ ಸತ್ಯವಾನನನ್ನು ಸಾವಿತ್ರಿ ನೋಡಿದಳು. ಸತ್ಯವಾನನು ಶಾಲ್ವ ದೇಶದ ಪದಚ್ಯುತ ರಾಜ ದ್ಯುಮತ್ಸೇನನ ಮಗ. ಆತ ಈಗ ರಾಜ್ಯವಿಲ್ಲದೆ ಕುರುಡು ತಂದೆ ತಾಯಿಯ ಜೊತೆ ಕಾಡಿನಲ್ಲಿ ವಾಸಿಸುತ್ತಿದ್ದರೂ ಅವನ ಮುಖದ ತೇಜಸ್ಸು ಮತ್ತು ಸದ್ಗುಣಗಳಿಗೆ ಸಾವಿತ್ರಿ ಮನಸೋತಳು. ಸತ್ಯವಾನನನ್ನು ಕಂಡಾಗ ಅವನ ಆಸ್ತಿ ಅಥವಾ ರಾಜ್ಯವನ್ನು ನೋಡಲಿಲ್ಲ. ಬದಲಿಗೆ ಅವನ ಗುಣ ಮತ್ತು ತಂದೆ ತಾಯಿಯ ಮೇಲಿದ್ದ ಭಕ್ತಿಯನ್ನು ನೋಡಿದಳು. ಸಾವಿತ್ರಿ ತನ್ನ ಆಯ್ಕೆಯನ್ನು ತಂದೆಗೆ ತಿಳಿಸಿದಾಗ ಅಲ್ಲಿಗೆ ಬಂದ ನಾರದ ಮುನಿಗಳು ಒಂದು ಆಘಾತಕಾರಿ ವಿಷಯ ಹೇಳಿದರು. ಸತ್ಯವಾನನು ಸರ್ವಗುಣ ಸಂಪನ್ನನಾಗಿದ್ದರೂ ಅವನು ಇನ್ನೂ 1 ವರ್ಷದಲ್ಲಿ ಸಾಯುತ್ತಾನೆ ಎಂದು ಎಚ್ಚರಿಸಿದ. ತಂದೆ ಅಶ್ವಪತಿ ಗಾಬರಿಯಾಗಿ ಮದುವೆ ಬೇಡವೆಂದರೂ ಸಾವಿತ್ರಿ ದೃಢವಾಗಿ ನಿಂತಳು. ಒಮ್ಮೆ ಮನಸ್ಸಿನಿಂದ ವರಿಸಿದ ಮೇಲೆ ಅವನೇ ನನ್ನ ಪತಿ ಎಂದು ಸತ್ಯವಾನನನ್ನೇ ವಿವಾಹವಾಗಿ ಅರಮನೆಯ ಸುಖವನ್ನು ತೊರೆದು ಕಾಡಿನ ಗುಡಿಸಲಿಗೆ ಬಂದಳು. ತನ್ನೆಲ್ಲ ಒಡವೆಗಳನ್ನು ಕಳಚಿ ಮರದ ನಾರಿನ ಬಟ್ಟೆ ಅಂದರೆ ವಲ್ಕಲ ಧರಿಸುತ್ತಾಳೆ. ಇಲ್ಲಿ ಒಂದು ಮುಖ್ಯ ಪಾಠವಿದೆ. ಸಾವಿತ್ರಿಗೆ ಸತ್ಯವಾನ ಸಾಯುತ್ತಾನೆ ಎಂದು ಮೊದಲೇ ಗೊತ್ತಿತ್ತು. ಆದರೂ ಅವಳು ಪ್ರತಿ ಕ್ಷಣವನ್ನೂ ಅವನ ಸೇವೆಯಲ್ಲಿ ಮತ್ತು ಅತ್ತೆ ಮಾವನ ಆರೈಕೆಯಲ್ಲಿ ಕಳೆದಳು. ಅವಳು ಭಯದಲ್ಲಿ ಬದುಕಿಲ್ಲ, ಬದಲಿಗೆ ಮುಂಬರುವ ಕಷ್ಟವನ್ನು ಎದುರಿಸಲು ತನ್ನ ಆತ್ಮಬಲವನ್ನು ಹೆಚ್ಚಿಸಿಕೊಳ್ಳಲು ಕಠಿಣ ವ್ರತಗಳನ್ನು ಮಾಡಿದಳು. ಸತ್ಯವಾನನ ಸಾವಿನ ದಿನ ಹತ್ತಿರ ಬಂದಂತೆ ಸಾವಿತ್ರಿ ಕಠಿಣ ವ್ರತ ಮತ್ತು ಉಪವಾಸ ಆರಂಭಿಸಿದಳು. ಆ ಕೊನೆಯ ದಿನ ಸತ್ಯವಾನನು ಕಟ್ಟಿಗೆ ತರಲು ಕಾಡಿಗೆ ಹೋದಾಗ ಸಾವಿತ್ರಿಯು ಅವನ ಜೊತೆ ಹೊರಟಳು. ಕಾಡಿನಲ್ಲಿ ಸತ್ಯವಾನನಿಗೆ ಇದ್ದಕ್ಕಿದ್ದಂತೆ ತಲೆನೋರು ಬಂದು ಸಾವಿತ್ರಿಯ ಮಡಿಯಲ್ಲೇ ಪ್ರಾಣ ಬಿಟ್ಟನು. ಆಗ ಸಾಕ್ಷಾತ್ ಯಮಧರ್ಮರಾಜನೇ ಸತ್ಯವಾನನ ಆತ್ಮವನ್ನು ಒಯ್ಯಲು ಬಂದನು. ಯಮನು ತನ್ನ ಪಾಶದಿಂದ ಸತ್ಯವಾನನ ಜೀವವನ್ನು ಕಟ್ಟಿ ದಕ್ಷಿಣಾಮುಖವಾಗಿ ನಡೆಯತೊಡಗಿದನು. ಸಾವಿತ್ರಿ ಎದೆಗುಂದದೆ ಯಮನನ್ನು ಹಿಂಬಾಲಿಸಿದಳು. ಯಮನು, ಮಗಳೇ, ನಿನ್ನ ಪತಿಯ ಆಯುಷ್ಯ ಮುಗಿದಿದೆ, ನೀನು ಹಿಂದೆ ಹೋಗು ಎಂದರೂ ಸಾವಿತ್ರಿ ಬಿಡಲಿಲ್ಲ. ದಾರಿಯುದ್ದಕ್ಕೂ ಅವಳು ಧರ್ಮ, ಪತಿಭಕ್ತಿ ಮತ್ತು ಸತ್ಯದ ಬಗ್ಗೆ ಎಷ್ಟು ಅದ್ಭುತವಾಗಿ ಮಾತನಾಡಿದಳೆಂದರೆ ಯಮನು ಅವಳ ಬುದ್ಧಿವಂತಿಕೆಗೆ ಮಾರು ಹೋದನು. ಯಮನು ಅವಳಿಗೆ ಪತಿಯ ಪ್ರಾಣವನ್ನು ಬಿಟ್ಟು 3 ವರಗಳನ್ನು ಕೇಳಿದನು. ಮೊದಲ ವರ, ತನ್ನ ಮಾವನಿಗೆ ಕಣ್ಣು ಬರಲಿ ಮತ್ತು ಅವರ ರಾಜ್ಯ ಅವರಿಗೆ ಮರಳಿ ಸಿಗಲಿ. ಯಮ ತಥಾಸ್ತು ಎಂದನು. ಎರಡನೇ ವರ, ತನ್ನ ತಂದೆ ಅಶ್ವಪತಿಗೆ 100 ಜನ ಪುತ್ರರಾಗಲಿ. ಯಮ ತಥಾಸ್ತು ಎಂದನು. ಮೂರನೇ ವರ, ಬುದ್ಧಿವಂತಿಕೆಯ ನಡೆ. ಸಾವಿತ್ರಿ ಕೇಳಿದಳು, ನನಗೆ 100 ಜನ ಪುತ್ರರು ಜನಿಸುವಂತಾಗಲಿ ಮತ್ತು ನನ್ನ ವಂಶ ಬೆಳೆಯಲಿ. ಯಮನು ಯೋಚಿಸದೆ ತಥಾಸ್ತು ಎಂದು ಬಿಟ್ಟನು. ಆಗ ಸಾವಿತ್ರಿ ವಿನಯವಾಗಿ ನಗುತ್ತಾ ಹೇಳಿದಳು, ಪ್ರಭು, ಪತಿ ಇಲ್ಲದೆ ನಾನು ತಾಯಿಯಾಗುವುದು ಹೇಗೆ ಸಾಧ್ಯ? ನಿಮ್ಮ ವರ ಸತ್ಯವಾಗಬೇಕಾದರೆ ನನ್ನ ಪತಿಯ ಪ್ರಾಣವನ್ನು ನೀವು ಮರಳಿಸಲೇಬೇಕು. ಯಮಧರ್ಮರಾಜನು ಸಾವಿತ್ರಿಯ ಪತಿಭಕ್ತಿ ಮತ್ತು ಸಮಯ ಪ್ರಜ್ಞೆಗೆ ಸೋತು ಹೋದನು. ತಾನು ನೀಡಿದ ವರವನ್ನು ಉಳಿಸಿಕೊಳ್ಳಲು ಸತ್ಯವಾನನ ಪ್ರಾಣವನ್ನು ಮರಳಿಸಿದನು. ಸತ್ಯವಾನನು ನಿದ್ದೆಯಿಂದ ಎದ್ದವನಂತೆ ಎಚ್ಚರಗೊಂಡನು. ಅತ್ತೆ ಮಾವನಿಗೆ ಕಣ್ಣು ಬಂತು, ರಾಜ್ಯವು ಮರಳಿತು. ಸಾವಿತ್ರಿ ತನ್ನ ಅಚಲ ವಿಶ್ವಾಸದಿಂದ ಸಾವನ್ನೇ ಸೋಲಿಸಿ ಪತಿಯನ್ನು ಉಳಿಸಿಕೊಂಡಳು.